ಜನುಮ. ಅನ್ಸೋದ್ರೆ ಈ ರೋಡ್ ಇವಾಗ ನೀವೇ ನೋಡಿದ್ರಲ್ಲ, ಅಯ್ಯೋ ರೋಡ್ ಆಗ್ತದೆ, ನಮ್ಮೂರೊಂದು ಇಂಪ್ರೂವ್ ಆಯ್ತು, ಯಾವ ಬೇಕಾದ್ರೂ ಬರ್ಬಹುದು ಹೋಗಬಹುದು, ಈ ರೀತಿ ಆಯ್ತು. ಅದು ಏನು ಒಂದು 50-60 ಅಡಿ ಕೆಳ ಅಂಡರ್ಗ್ರೌಂಡ್ ಅಲ್ಲಿ ಆಗುವುದು, ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಈ ರೀತಿ ಎಲ್ಲ ಇದ್ ಮಾಡಿದ್ರು ಅವರು. ಅವಾಗ ನಮ್ಗೇನ್ ಹೌದು, ನಮ್ಗೇನ್ ತೊಂದರೆ ಇಲ್ಲ ಅಂದ್ರೆ ಅದ್ರ ಏನ್ ಮಾಡ್ತಾರೆ ಏನು ನಮ್ಗೆ ಗೊತ್ತಿಲ್ಲಲ್ಲ. ಕಡ್ಕಡಿ ಗೊತ್ತಾಗಿದೆ ಈ ರೀತಿ ಏನೋ ಕರೆಂಟ್ ಉತ್ಪಾದನೆ ಪ್ರಾಜೆಕ್ಟ್ ಆಗ್ತದೆ, ಅದರಿಂದ ನಮಗೂ ಎಫೆಕ್ಟ್ ಆಗ್ತದೆ, ಭೂಕುಸಿತ ಆಗ್ತದೆ. ಹಿಂಗ 4 ಜನ ಹೇಳದ್ಮೇಲೆ ಗೊತ್ತು, ನಮ್ಗೆ ಸ್ಟಾರ್ಟಿಂಗ್ ಈ ರೀತಿ ಆಗ್ತದೆ ಹೇಳಿ ಗೊತ್ತಾಗಿದ್ದಿದ್ರೆ ನಾವು ಅವಾಗೇ ಅವ್ರಿಗೆ ಆತಂಕ ಮಾಡ್ತಿದ್ರು. ಏನಕ್ಕೆ ಇಲ್ಲಿ ನೀವು ಕೆಲಸ ಮಾಡ್ತೀರ, 3 ಜನರ ಆತಂಕ ಅದ ನಮ್ಗೆ ಏನು ಗೊತ್ತಿಲ್ವಲ್ಲ. ಅವ್ರಿಗೆ ಸರ್ವೆ ಮಾಡ್ಬೇಕಾರೆ ಅಥವಾ ಅವ್ರ ಜೀಪಲ್ಲಿ ಬಂದು ಹೋಗ್ಬೇಕಾರೇನೆ ನಾವು ಕೇಳ್ತಿದ್ರು, ಏನು ಇಲ್ಲ ನಾವು ಮಾಡ್ಲಿಕ್ಕೆ ಕೊಡುದಿಲ್ಲ, ನಾವು ಬಿಡುದಿಲ್ಲ ಹೇಳಿ. ಲಾಸ್ಟ್ ಮೂಮೆಂಟ್ ಗೆ ನಮಗೆ ಗೊತ್ತಾಗಿದ್ದು. ನಮ್ಗೆ ಜಾಗ ಇಲ್ಲ, ಇಲ್ಲಿಂದ ಜಾಗ ಬಿಡುವುದಿಲ್ಲ. ಓಟಿ ಕೊಡ್ತೇವೆ ಅಂತ ಹೇಳಿದ್ರು ನಾವು ಬಿಟ್ಟು ಹೋಗುದಿಲ್ಲ, ನಾವು ಸತ್ರು ಇಲ್ಲೇ ಸಾಯ್ಬೇಕು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಹೇಳಿದ್ರೆ, ಈಗೇನು ಇಲ್ಲಿ ಶರಾವತಿ ಟೇಲರೇಸ್ ಯೋಜನೆ ಇದೆ, ಅದರಿಂದ ಬಿಟ್ಟ ನೀರನ್ನ ಪುನಃ ತೆಗೆದುಕೊಂಡು ಹೋಗಿ ಅಲ್ಲಿ ವಿದ್ಯುತ್ ಅನ್ನು ತಯಾರು ಮಾಡೋದು ಅಂತೇಳಿ ನಾವು ಭಾವಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ಈಗ ಇಲ್ಲಿ ತಯಾರಾಗ್ತಾ ಇರುವುದೇ 240 ಮೆಗಾವ್ಯಾಟ್ ಯೂನಿಟ್. ಅಷ್ಟು ತಯಾರಾಗಿ ಬಿಟ್ಟು ನೀರನ್ನು ತಗೊಂಡು ಹೋಗಿ ಅಲ್ಲಿ 2000 ಮೆಗಾ ಯೂನಿಟ್ ತಯಾರು ಮಾಡ್ತೇನೆ ಅಂತಾರೆ. ಹೇಗೆ ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದೇನಂದ್ರೆ ಇದರಲ್ಲಿ ಎಷ್ಟು ದಿವಸ ನೀರಿರ್ತದೆ ಅಂತ ಹೇಳಿ, ಮಳೆಗಾಲದಲ್ಲಂತೂ ನೀರಿರ್ತದೆ ಇಲ್ಲಿ, ಆದರೆ ಜನವರಿವರೆಗೆ ದಿವಸ ವಿದ್ಯುತ್ ಅನ್ನು ತಯಾರು ಮಾಡ್ತಾರೆ ಅವರು. ಅಲ್ಲಿಂದ ಜೋಗದಿಂದನೂ ನೀರು ಬರ್ಬೇಕಿಲ್ಲಿ, ಇಲ್ಲಿ ಡ್ಯಾಮ್ ತುಂಬಲಿಕ್ಕೆ 55 ಮೀಟರ್ ಹೈಟ್ ಆದಾಗ ಬಿಟ್ಟ ನೀರಲ್ಲಿ ತಯಾರಾಗೋದು ಬರೀ 240 ಯೂನಿಟ್. ಇವ್ರು ಹೇಗೆ 2000 ಯೂನಿಟ್ ತಯಾರು ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೂ ಇನ್ನು ಇಲ್ಲಿ ಬಿಟ್ಟ ನೀರನ್ನೆಲ್ಲ ಪಂಪ್ ಮಾಡಿದ್ರೆ ನಮಗೆ ನೀರೆಲ್ಲಿ ಶರಾವತಿಗೆ? ಶರಾವತಿ ನೀರು ಒಣಗೋಗ್ತದೆ, ಸಮುದ್ರದಿಂದ ನೀರು ಇಲ್ಲಿ ಬರ್ತದೆ. ಸಮುದ್ರದ ನೀರು ಬಂದ್ರೆ ಏನಾಗ್ತದೆ? ಉಪ್ಪು ನೀರು. ಈಗಾಗಲೇ ಈ ಶರಾವತಿ ಟೇಲ್ ರೇಸಿಂದ ಜನವರಿವರೆಗೆ ಮಾತ್ರ ದಿನ ನೀರು ಬಿಡ್ತಾರೆ. ಆಮೇಲೆ ದಿನ ದಿವಸ, ಆಮೇಲೆ 2 ದಿವಸಕ್ಕೊಂದ್ಸಲ, 3 ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ. ಆ ಸಂದರ್ಭದಲ್ಲಿ ತಾವು ನೋಡಿರ್ಬೋದು, ಇಡೀ ಶರಾವತಿ ಒಣಗಿಕೊಂಡಿರ್ತದೆ. ಈ ಶರಾವತಿ ಒಣಗಿರೋದ್ರಿಂದ ಸಮುದ್ರದ ನೀರು ಇಲ್ಲಿ ಬಂದು ಇಲ್ಲಿ ಗೇಸಪ್ಪದವರೆಗೂ ಉಪ್ಪು ನೀರು ಬರ್ತದೆ. ಈಗಾಗಲೇ 2 ದಿವಸಕ್ಕೆ 3 ದಿವಸಕ್ಕೆ ಅವ್ರು ನೀರು ಬಿಟ್ರೆ ಇಡಗುಂಜಿವರೆಗೆ, ಬೇರಂಕಿವರೆಗೆ ಈಗಾಗಲೇ ಉಪ್ಪು ನೀರು ಬಂದಿದೆ. ಹಾಗಾಗಿ ಈ ಯೋಜನೆ ಜಾರಿಯಾದ್ರೆ ನಾವು ದಿನ ಬೆಳಿಗ್ಗೆ ಎದ್ದು ಮುಖ ತೊಳೆಯುವುದು, ಸ್ನಾನ ಮಾಡೋದು ಎಲ್ಲ ನಾವು ಉಪ್ಪು ನೀರಲ್ಲೇ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳಿಗೂ ಉಪ್ಪು ನೀರು ಕುಡಿಸಬೇಕಾಗ್ತದೆ, ಹಾಗೂ ನಮ್ಮ ಜಮೀನುಗಳಿಗೂ ನಾವು ಉಪ್ಪು ನೀರು ಕುಡಿಸಬೇಕಾಗ್ತದೆ. ಹಾಗೂ ಒಂದ್ ದಿವಸ ನಾವೆಲ್ಲರೂ ಈ ಊರನ್ನ, ಇಡೀ ಗೇಸಪ್ಪ ಎಡಬಲ ದಂಡೆಯ ಊರನ್ನ ಬಿಟ್ಟು ಹೋಗಬೇಕಾದಂತ ಪರಿಸ್ಥಿತಿ ಬರ್ತದೆ ಹೇಳೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಹಾಗೆ ಇನ್ನು ಹಾಗೆ ಮತ್ತು 500 ಮೀಟರ್ ಆಳ ಮಾಡ್ತೇವೆ. ಆ ಆಳ ಮಾಡಿ ಇಡೀ ನಮ್ಮ ಈ ಎರಡೂ ಕಡೆ, ಶರಾವತಿಯ 2 ಕಡೆ ಗುಡ್ಡಗಳು ಕುಸಿಯುವಂತೆ ಆಗುವುದರಲ್ಲಿ ಸಂಶಯ ಇಲ್ಲ. ಇದು ಸಂಪೂರ್ಣ ಅವೈಜ್ಞಾನಿಕವಾದಂತಹ ಉತ್ತರ. ಹಾಗಾಗಿ ನಾವು ಇದನ್ನು ವಿರೋಧ ಮಾಡಲೇಬೇಕು. ಯಾವ ರೀತಿ ವಿರೋಧ ಮಾಡ್ಬೇಕಂತ ಹೇಳಿದ್ರೆ, ನನಗೆ ಅನುಭವ ಇದೆ. ನಾವು ಸಾರ್ವಜನಿಕರು ವಿರೋಧ ಮಾಡಿದ್ರೆ ಸಾಧ್ಯ ಇಲ್ಲ, ಜನಪ್ರತಿನಿಧಿಗಳು ವಿರೋಧ ಮಾಡಿದ್ರು ಸಾಧ್ಯ ಇಲ್ಲ. ಯಾಕೆಂತಿದ್ರು ಮನೆಗೆ ಒಬ್ಬೊಬ್ರು ಬನ್ನಿ ಅಂತೇಳಿ 10 ಮನೆಗೆ ಒಬ್ರು ಬಂದ್ರು 1000 ಜನ ಆಗ್ತಿದ್ರು, 2000 ಜನ ಆಗ್ತಿದ್ರು. ಪಬ್ಲಿಕ್ ಇಂಟ್ರೆಸ್ಟ್ ತಗೊಳ್ಬೇಕು. ಜನ